Hey everyone, you're watching News Insights. ಮುಂದಿನ ತಿಂಗಳು ಈ ಸಭೆಯನ್ನ ಹಮ್ಮಿಕೊಂಡಿದ್ದೀವಿ. ನಾವು ದಯಮಾಡಿ ಎಲ್ಲರೂ ಈ ಸಭೆಗೆ ಬಂದು ಅವರ ಪ್ರಶ್ನೆಯನ್ನ ಏನಾದರೂ ಮಾಡಿ ಅವರ ಒಪ್ಪಿಸಿ ನವೆಂಬರ್ ತಿಂಗಳಲ್ಲಿ ಸಮಾವೇಶ ಮಾಡಲಿಕ್ಕೆ ಸಂಪೂರ್ಣವಾಗಿ ನಾನು ಆ ಜವಾಬ್ದಾರಿಯನ್ನು ತಗೊಳ್ತೀನಿ ಅನ್ನೋದರ ಮಾತನ್ನು ಕೂಡ ಈ ಸಭೆಯಲ್ಲಿ. ನಮಸ್ಕಾರ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತು ಸೋಷಿಯಲ್ ಚಾನೆಲ್ ಅಲ್ಲಿ ಏನ್ ತಾವೆಲ್ಲರೂ ತೊಡಗಿಸ್ಕೊಂಡಿರಿ, ತಮ್ಮೆಲ್ಲರಿಗೂ ಇವತ್ತಿನ ದಿನ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಅಬಕಾರಿ ಇಲಾಖೆಯ ಅಧ್ಯಕ್ಷರ ಮತ್ತು ಫೆಡರೇಷನ್ ವತಿಯಿಂದ, ಫೆಡರೇಷನ್ ಆಫ್ ಆಯಿಲ್ ಮರ್ಚೆಂಟ್ ವತಿಯಿಂದ ಇವತ್ತು ಏನು ಈ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದ ಕಾರಣ ಏನಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತು ಯಾವತ್ತೂ ಕೂಡ ನಮಗೆ ಅನ್ಯಾಯ ಆಗುತ್ತಾನೆ ಬರ್ತಾ ಇದೆ. ಈ ಒಂದು ಯಾವುದೇ ಸರ್ಕಾರ ಬಂದರೂ ಕೂಡ ಮೊದಲು ಎಲ್ಲ ಪ್ರೈಸ್ ಹೈಕ್ ತಾವು ನೋಡಿದ್ರೆ 4-5 ಸಲ ಪ್ರೈಸ್ ಹೈಕ್ ಎಲ್ಲಾ ಬ್ರ್ಯಾಂಡ್ಗಳ ಮೇಲೆ ಏರಿಸಿದ್ದಾರೆ. ಅದೇ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ರಾಜ್ಯ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಾರಾಟಕ್ಕೆ ಇವತ್ತು ಜಾಸ್ತಿ ಪ್ರೈಸ್ ಹಾಕೋದ್ರಿಂದ ಏನ್ ಇವತ್ತು ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಲ್ಲಿ ಇದ್ದಂತ ಎಲ್ಲಾ ವ್ಯಾಪಾರಸ್ಥರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅದ್ರ ಅಷ್ಟೇ ಅಲ್ಲ, ಈಗ 100% ಯಾವುದೇ ಒಂದು ರಾಜ್ಯದಲ್ಲೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಅದನ್ನ ಕೂಡ ಈಗ ಸರ್ಕಾರ ನಮ್ಮ ಈ ಭಾಗದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಲೈಸೆನ್ಸ್ಗಳಿಗೆ 100% ಮಾಡಿದ್ರು ಅಂದ್ರೆ ಇವತ್ತು ವ್ಯಾಪಾರಸ್ಥರು ಕೂಡ ದಿಕ್ಪಾಲಾಗಿ ಹೋಗಿ ಮಲತಾಯಿ ದ್ರೋಹಕ್ಕಾಗಿ ಇವತ್ತು ರೋಡಿಗಳಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ಹೋರಾಟ ಈಗ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಏನೋ ಒಂದು ಸರ್ಕಾರ ಕಡೆಯಿಂದ ಕೂಗು ಬರ್ತಾ ಇದೆ, ನಾವು 100% ಇಂದ 50% ಮಾಡ್ತೀವಿ ಅಂತೇಳಿ ಏನು ಅಸೋಸಿಯೇಷನ್ ಕೊಟ್ಟಿದ್ದಾರೆ. ಅದು ಇನ್ನೂ ಕೂಡ ಅಂಗೀಕಾರ ಆಗಿಲ್ಲ. ಅವ್ರ ಅಂಗೀಕಾರ ಆದ್ಮೇಲೂ ಕೂಡ 50% ಅಂದ್ರೂ ಕೂಡ ನಮಗೆ ಇದು ಜಾಸ್ತಿ ಆಗ್ತದೆ. ಯಾಕಂದ್ರೆ ಎಲ್ಲಾ ಒಂದು ಬೇರೆ ಬೇರೆ ವ್ಯಾಪಾರಿಗಳು ನಾವು ನೋಡ್ತಾ ಇದೀವಿ 15ರಿಂದ 10% ಏರಿಕೆ ಮಾಡ್ತಾರೆ ಸಹಜವಾಗಿ. ಇದು ಯಾವ ನ್ಯಾಯ? ಇವತ್ತು 3% ಇಂದ 50% ಅಂತಂದ್ರೆ ಇದು ಈ ಒಂದು ಲೈಸೆನ್ಸ್ಗಳಿಗೆ ಇವತ್ತು ಅವರು ಪಾಪ ದಿನನಿತ್ಯವಾಗಿ ವ್ಯಾಪಾರ ಮಾಡೋದು. ಯಾಕಂದ್ರೆ ತಮ್ಗೆ ಗೊತ್ತಿದೆ ಈ ಬಿಸ್ನೆಸ್ ಅಲ್ಲಿ ಬಹಳಷ್ಟು ಕಿರಿಕಿರಿಗಳಾಗ್ತವೆ, ಜಗಳಗಳಾಗ್ತವೆ, ಕೇಸು ಕಚೇರಿಗಳಾಗ್ತವೆ. ಇಂಥನ್ನು ಕೂಡ ಇವತ್ತು ಸರ್ಕಾರಕ್ಕೆ ಇವತ್ತು ಲಾಭ ಕೊಡಲಿ ನಾವು ನೋಡಿದ್ರೆ ಇವತ್ತು ಹೆಚ್ಚಿನ 2ನೇ ಆದಾಯ ಯಾವ್ದಾದ್ರು ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇರೋದಂದ್ರೆ ಇದು ನಮ್ಮ ವತಿಯಿಂದ ಮತ್ತು ಎಕ್ಸೈಸ್ ವತಿಯಿಂದ, ಎಕ್ಸೈಸ್ ಇಲಾಖೆಯಿಂದ ಇವತ್ತು ನಾವು 2ನೇ ಒಂದು ಸರ್ಕಾರಕ್ಕೆ ಆದಾಯ ಕೊಡುವಾಗ ಇವತ್ತು ನಮಗೆ ಯಾಕೆ ತಾವು ಮಲ್ತಾಯಿ ದ್ರೋಹ ಮಾಡ್ತಾ ಇದ್ವಿ? ಬೇರೆ ರಾಜ್ಯದಂತೆ ಇವತ್ತು ನಮ್ಮ ರಾಜ್ಯಗಳಿಗೂ ಕೂಡ ತಾವು ಈ ಪ್ರೈಸ್ ಹೈಕ್ ಮೂಲಕ ನಮ್ಮನ್ನ ತಾವು ಈಗಾಗಲೇ ಪ್ರೈಸ್ ಹೈಕ್ ಮಾಡೋದ್ರಿಂದ ಈ ಎಲ್ಲಾ ಬಾರ್ಡರ್ ಏರಿಯಾಗಳಲ್ಲಿ ಸ್ಪೆಷಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿಂದ ಏನು ಗಿರಾಕಿಗಳು ಅಲ್ಲಿಂದ ಅವ್ರು ಪರ್ಚೇಸ್ ಮಾಡಿ ಬಂದು ಇವತ್ತು ಲಾಸ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಇವತ್ತು ಎಲ್ಲಾ ಒಂದು ಇಲಾಖೆದವರು ಕೂಡ ದಬ್ಬಾಳಿಕೆ ಇದೇ ಒಂದು ಇಲಾಖೆಗೆ ಜಾಸ್ತಿ ಇದೆ. ಪೊಲೀಸ್ ಆಗಿರ್ಬೋದು, ಇವತ್ತು ಎಕ್ಸೈಸ್ ಆಗಿರ್ಬೋದು. ಮತ್ತೆ ನೋಡ್ರಿ, ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ, ಯಾವುದೇ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಬಂದ್ರು ಕೂಡ ಇವತ್ತು ಅಬಕಾರಿ ಎಲ್ಲಾ ಅಂಗಡಿಗಳು ಮುಚ್ಚಿಸ್ತಾರೆ. ಅದರಲ್ಲಿ ಏನಾದ್ರೂ ಕೂಡ ಒಂದು ಸ್ವಲ್ಪ ಅಲ್ಪ ದೋಷ ಏನಾದ್ರು ಕಂಡ್ರೆ ದೊಡ್ಡ ಮಟ್ಟದಲ್ಲಿ ಪೆನಾಲ್ಟಿ ಮುಖಾಂತರ ಕೇಸ್ಗಳನ್ನ ಹಾಕ್ತಾರೆ. ಇದನ್ನ ಯಾವುದೇ ರೀತಿಯಿಂದ ಕೂಡ ಈ ತರ ತಾವು ಮಲ್ತಾಯಿ ದ್ರೋಹ ಮಾಡಬೇಡಿ. ಕರ್ನಾಟಕ ರಾಜ್ಯಕ್ಕೆ ಇವತ್ತು ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಸ್ಯಾಲರಿ ಆಗಿರ್ಬೋದು, ಇವತ್ತು ಎಲ್ಲಾ ಪೊಲೀಸ್ ಅಧಿಕಾರಿಗಳು, ಎಕ್ಸೈಸ್ ಅಧಿಕಾರಿಗಳು, ಎಲ್ಲಾ ಸಿಬ್ಬಂದಿಗಳು ಸ್ಯಾಲರಿ ಆಗ್ಬೇಕಾದ್ರೆ ನಾವೇ ಮೇನ್ ಕಾರಣೀಭೂತರಿದ್ದೀವಿ. ನಮ್ಮ ಬಂದ ಮೇಲೆ ನಾವು ತಮ್ಮ ಸ್ಯಾಲರಿಗಳನ್ನು ಮಾಡ್ತೀವಿ. ಈಗ ತಾವು ನೋಡ್ತಾ ಇದ್ರಿ ಶಾಸಕರು